ओम अथातो ब्रह्म जिज्ञासा ओम नारायणं गुणैः सर्वैः रुतीर्णं दोषवर्जितं ज्ञेयं गम्यं गुरुश्चापि नत्वा सूत्रार्थ उच्यते ज्ञानशक्तिबलैश्वर्य वीर्यतेजांस्य शेषतः भगवच्छब्दवाच्यानि विना हेयैर्गुणादिभिः विदित्वा सप्तसूक्ष्माणि षडङ्गं च महेश्वरं प्रधानविनियोगस्थः परं ब्रह्मादि गच्छति। ಈಗ ನಾವು ಬ್ರಹ್ಮಸೂತ್ರ ಭಾಷ್ಯದ ಸ್ಕಂದ ಪುರಾಣದಲ್ಲಿ ಬಂದಿರುವಂಥ ಶ್ಲೋಕಗಳನ್ನು ನೋಡ್ತಾ ಇದ್ದೇವೆ. ಅದನ್ನು ನೋಡುವಾಗ ಆರಂಭದಲ್ಲಿ ಮತ್ತೊಂದ್ಸರಿ ಆ ಭಗವತ್ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ಹೇಳುವ ತ್ರಿವಿಕ್ರಮ ಪಂಡಿತರ ಶ್ಲೋಕವನ್ನು ನಾನು ಹೇಳಿದೆ. ಮತ್ತು ಅದಾದಮೇಲೆ ಒಂದು ಶ್ಲೋಕನೂ ಕೂಡ ಹೇಳಿದೆ, ವಿದಿತ್ವಾ ಸಪ್ತ ಸೂಕ್ಷ್ಮಾಣಿ ಅಂತ. ಇದು ಯಾಕೆ ಹೇಳಿದೆ ಅಂದರೆ, ಭಗವದ್ಗೀತಾ ಭಾಷ್ಯವನ್ನು ಆಕಸ್ಮಿಕವಾಗಿ ನಿನ್ನೆ ಅವಲೋಕಿಸ್ತಾ ಇದ್ದಾಗ, ಭಾಗವತ ಪ್ರವಚನಕ್ಕಾಗಿ ಅವಲೋಕಿಸ್ತಾ ಇದ್ದಾಗ ಅಲ್ಲಿ ಶಾಂತಿ ಪರ್ವದಲ್ಲಿ ಬಂದಿರುವಂಥ ಒಂದು ಶ್ಲೋಕ ನೆನಪಿಗೆ ಬಂತು. ಅದು ಒಂದನ್ನು ಈ ಭಗವಂತನ ಷಡ್ಗುಣ ಐಶ್ವರ್ಯದ ಬಗ್ಗೆ ನಾವು ಜೋಡಿಸ್ಕೋಬಹುದು ಅಂತ ಕಾಣಿಸ್ತು, ಅದಕ್ಕಾಗಿ ಹೇಳಿದೆ. ಅಪಿ ಪಾದಂ ಪಠೆ ನಿತ್ಯಂ ನಚ ನಿರ್ಭಾರತೋ ಭವೇತ್. ಒಂದು ಪಾದ ಆದರೂ ಮಹಾಭಾರತ ಓದಬೇಕು, ಆದರೆ ಮಹಾಭಾರತದ ಅಧ್ಯಯನ ರಹಿತರಾಗಿ ದಿನ ಕಳೆಯಬಾರದು ಅಂತಿದೆ. ಇಲ್ಲಿ ಇದು ಭಗವದ್ಗೀತೆಯ 9ನೇ ಅಧ್ಯಾಯದ 8ನೇ ಶ್ಲೋಕ. ಪ್ರಕೃತಿಯನ್ನು ಅವಲಂಬಿಸಿ ಭಗವಂತ ಸೃಷ್ಟಿಸ್ತಾನೆ ಅಂತ ಹೇಳುವ ಪ್ರಸಂಗ. ಅಲ್ಲಿ ಈ ಶಾಂತಿ ಪರ್ವದ ಅಥವಾ ಮೋಕ್ಷ ಧರ್ಮ ಪರ್ವದ 2 ಶ್ಲೋಕಗಳನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಅದರಲ್ಲಿ ಒಂದು ಶ್ಲೋಕ ಇದು, ವಿದಿತ್ವಾ ಸಪ್ತ ಸೂಕ್ಷ್ಮಾಣಿ ಷಡಂಗಂ ಚ ಮಹೇಶ್ವರಂ ಅಂತ ಆ ಶ್ಲೋಕ. ಅದಕ್ಕೇನರ್ಥ? ಏಳು ಸೂಕ್ಷ್ಮ ವಸ್ತುಗಳನ್ನು ಮತ್ತು 6 ಅಂಗಗಳಿಂದ ಸಮೇತನಾದ ಭಗವಂತನನ್ನು ಮತ್ತೆ ಮೂಲ ಪ್ರಕೃತಿಯ ಸೃಷ್ಟಿ ವ್ಯಾಪಾರವನ್ನು ಯಾರು ತಿಳ್ಕೊತಾನೆ ಅವನು ಪರಬ್ರಹ್ಮನನ್ನು ಪಡೀತಾನೆ ಅಂತ ಆ ಶ್ಲೋಕ ಹೇಳಿದೆ. ಅಲ್ಲಿ ಪ್ರಾಯ ಅದು ಪ್ರಮೇಯ ದೀಪಿಕಾದಲ್ಲಿ ಜಯತೀರ್ಥರಾಗಿ ವ್ಯಾಖ್ಯಾನ ಮಾಡಿದ್ದಿರಬೇಕು. 7 ಸೂಕ್ಷ್ಮಗಳು ಅಂದ್ರೆ ಯಾವುದು? 5 ಮಹಾಭೂತಗಳು, ಪೃಥ್ವಿ ಜಲ ತೇಜಸ್ಸು ವಾಯು ಆಕಾಶ ಅನ್ನುವಂಥ 5 ಮಹಾಭೂತಗಳು, ಮಹತ್ತತ್ವ ಮತ್ತು ಅಹಂಕಾರ ತತ್ವ, ಇವು ಸಪ್ತ ಸೂಕ್ಷ್ಮಗಳು. ಅದಲ್ಲದೆ 6 ಅಂಗಗಳು, ಭಗವಂತನ 6 ಅಂಗಗಳು, ಇವುಗಳನ್ನು ತಿಳ್ಕೋಬೇಕು ಅಂತ ಬಂತು. ಅದೇನು 6 ಅಂಗಗಳು ಅಂದರೆ, ಸರ್ವಜ್ಞಾನ, ತೃಪ್ತಿ ಮತ್ತು ಅನಾದಿ ಜ್ಞಾನ, ಸ್ವಾತಂತ್ರ್ಯ, ಸದಾತನ ಸಾಮರ್ಥ್ಯ, ಅಮಿತ ಶಕ್ತಿ, ಇವು ಭಗವಂತನ 6 ಅಂಗಗಳು. ಮತ್ತು ಪ್ರಧಾನ ವಿನಿಯೋಗಸ್ಥ, ಇವು ಭಗವಂತನ 6 ಅಂಗಗಳು ಅಂತ ವರ್ಣನೆ ಮಾಡಿದ್ದಾರೆ. 6 ಗುಣಗಳು ಅಂತ ಹಿಂದೆ ಬಂತಲ್ಲ ಭಗವಾನ್ ಅಂದರೆ, ಅದಕ್ಕೆ ಸಂವಾದಿಯಾಗಿ ಇದನ್ನೊಂದನ್ನು ಹೇಳಬೇಕು ಅಂತ ನೆನಪು ಮಾಡ್ಕೊಂಡೆ ಅಷ್ಟೆ. ವಾಸ್ತವಿಕವಾಗಿ ಅಲ್ಲಿ ಸರ್ವಜ್ಞಾನ ಅಂತಿದೆ, ಮತ್ತು ಹಾಗಾದ್ರೆ ಅನಾದಿ ಜ್ಞಾನ ಅಂದ್ರೆ ಏನು? ಅದನ್ನೆಲ್ಲ ನಾವು ಈಗ ಇಲ್ಲಿ ಕೂತ್ಕೊಂಡು ಹೇಳೋದು ಕಷ್ಟ. ಅದಕ್ಕೆ ಪ್ರಮೇಯ ದೀಪಿಕಾ ಮತ್ತು ಅದರ ವ್ಯಾಖ್ಯಾನಗಳನ್ನು ಇದನ್ನೆಲ್ಲ ಗಮನಿಸಬೇಕಾಗ್ತದೆ. ಅದೇನೇ ಇಲ್ಲ, ಸರ್ವಜ್ಞಾನ 1, ತೃಪ್ತಿ 2ನೇದು, ಅನಾದಿ ಜ್ಞಾನ 3ನೇದ್ದು, ಸ್ವಾತಂತ್ರ್ಯ 4ನೇದ್ದು, ಸದಾತನ ಯಾವಾಗಲೂ ಇರುವಂತಹ ಸಾಮರ್ಥ್ಯ 5ನೇದ್ದು, ಅಮಿತ ಶಕ್ತಿ ಅಪಾರವಾದ ಶಕ್ತಿ, ಇವು ಭಗವಂತನ 6 ಅಂಗಗಳು ಅಂತ ಹೀಗೆ ಅಲ್ಲಿ ಕಂಡು ಬರ್ತದೆ. ಅದೊಂದನ್ನು ಹೇಳ್ಬೋದು. ಇದಾದಮೇಲೆ ಮುಂದೆ ತ್ರಿವಿಕ್ರಮ ಪಂಡಿತರು ಹೇಳಿದ ತತ್ವಪ್ರದೀಪ ಇದನ್ನೆಲ್ಲ ನೋಡಿದ್ದೀವಿ. ಒಂದು ಜಯತೀರ್ಥರ ವಾಕ್ಯದಲ್ಲಿ ಏನಿದೆ ಅಂತ ಅನ್ನೋದನ್ನ ಈಗ ನಾವು ನೋಡ್ತಾ ಇದ್ದೀವಿ. ಉಕ್ತಮೇವ ಅರ್ಥಂ ಪ್ರಮಾಣೇನ ಸ್ಥಾಪಯತಿ. ಆಚಾರ್ಯರು ತಾವೇನು ತಮ್ಮ ವಾಕ್ಯಗಳಲ್ಲಿ ಹೇಳಿದ್ರಲ್ಲ ಅದನ್ನೇ ಮುಂದೆ ಪ್ರಮಾಣಗಳ ಮೂಲಕ ತೋರಿಸ್ತಾ ಇದ್ದಾರೆ. ತಚ್ಚೋಕ್ತಂ ಸ್ಕಾಂದೆ ಅಂತ ಸ್ಕಂದ ಪುರಾಣದಲ್ಲೂ ಹೀಗೆ ವರ್ಣನೆ ಮಾಡಿದ್ದಾರೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಸ್ಥಿತಂ ಅಂತ ಅಲ್ಲಿ ಶಬ್ದ ಇದೆ ಮೂಲದಲ್ಲಿ. ನಾರಾಯಣ ವಿನಿಷ್ಪನ್ನಂ ಜ್ಞಾನಂ ಕೃತಯುಗೆ ಸ್ಥಿತಂ ಅಂತ. ಅಲ್ಲಿ ಸ್ಥಿತ ಅಂದ್ರೆ ಸ್ಥಿರವಾಗಿರೋದು, ಯಥಾ ಉತ್ಪನ್ನಂ ತಥೈವ. ಹೇಗೆ ಜ್ಞಾನ ಭಗವಂತ ಮೊದಲು ಕೊಟ್ಟಿದ್ನೋ ಅದು ಹಾಗೇ ಇತ್ತು ಅಂತ ತಾತ್ಪರ್ಯ. ಮುಂದೆ ಅದು ತ್ರೇತಾಯುಗ ಬಂದಾಗ ಕಿಂಚಿತ್ ಅನ್ಯಥಾ ಜಾತಂ, ತ್ರೇತಾಯಾಮ್ ಅನ್ಯಥಾ ಆಗುವುದೊಂದು ಹೇಗೆ ಅಂದರೆ, ಈ ಜ್ಞಾನವೋ ಇದು ಸರಿಯೋ ಅದು ಸರಿಯೋ ಅಂತ ಹೀಗೆಲ್ಲ ಸಂದೇಹ ಮತ್ತು ತಪ್ಪು ತಿಳುವಳಿಕೆಯಿಂದ ಜ್ಞಾನ ಅನ್ನೋದು ದುಷ್ಟ ಆಗೋದು, ಅಖಿಲ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ.
ಅಖಿಲಂ ಅನ್ಯಥಾ ಜಾತಂ. ಯಾಕೆ ಹಾಗೆ ಆಯಿತು ಅಂದರೆ ಕಾಲತಃ ಭಾಗದ್ವಯಸ್ಯ ಅನ್ಯಥಾತ್ವಂ ಯುಕ್ತಂ ನ ಸರ್ವಸ್ಯ ಇತ್ಯತಃ ವಿಶೇಷ ಕಾರಣಂ ಚಾಹ. ಇದು ದ್ವಾಪರ ಯುಗ ಆದ್ರಿಂದ ಎರಡು ಭಾಗ ಮಾತ್ರ ಅಸ್ತವ್ಯಸ್ತ ಆಗಬೇಕಾಗಿತ್ತು. ಪೂರ್ಣ ಭಾಗವು ಪೂರ್ಣ ಜ್ಞಾನವು ಯಾಕೆ ಅಸ್ತವ್ಯಸ್ತ ಆಯಿತು ಅಂತ ಯಾರಿಗಾರು ಜಿಜ್ಞಾಸೆ ಬರ್ಬೋದು. ಕಾಲತಃ ಅಂದರೆ ದ್ವಾಪರ ಕಾಲ ಆದ್ದರಿಂದ ಭಾಗದ್ವಯಸ್ಯ ಒಟ್ಟಾರೆ ಧರ್ಮದ 4 ಪಾದಗಳಲ್ಲಿ 2 ಪಾದ ನಷ್ಟ ಆಗಬೇಕಾಗಿತ್ತು, 2 ಪಾದ ಇರಬೇಕಿತ್ತು. ನ ಸರ್ವಸ್ಯ ಪೂರ್ಣವೂ ಯಾಕೆ ನಷ್ಟ ಆಯಿತು ಅಂತ ಹೀಗೊಂದು ಜಿಜ್ಞಾಸೆ ನಮಗೆ ಬರ್ಬೋದು. ದ್ವಾಪರೇ ಅಖಿಲಂ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆಂದ್ರೆ ಕಾಲ ಸ್ವಭಾವ ಅಲ್ಲದೇನೆ ಗೌತಮರ ಶಾಪವೂ ಕೂಡ ಇತ್ತು ಅಂತ ಅದರ ಅಭಿಪ್ರಾಯ. ಗೌತಮರ ಶಾಪವೂ ಇದ್ದಿದ್ದರಿಂದ ಹೀಗಾಯಿತು. ಜ್ಞಾನೇತು ಅಜ್ಞಾನತಾಂ ಗತಿ, ಅದನ್ನು ಹಿಂದೆ ತ್ರಿವಿಕ್ರಮ ಪಂಡಿತರ ವ್ಯಾಖ್ಯಾನದಲ್ಲಿ ನೋಡಿದೆ. ಜ್ಞಾನವು ಅಜ್ಞಾನ ಆಗುವುದು ಹೇಗೆ ಅಂದರೆ ಜ್ಞಾನವನ್ನು ಅಜ್ಞಾನ ಅಂತ ಭ್ರಮಿಸುವುದು ಅಂತ ಹೀಗರ್ಥ. ಅಜ್ಞಾನತಾಂ ಅಜ್ಞಾನಂ ಇತಿ ಪ್ರತೀತಿ ವಿಷಯತಾಂ ಸಂದೇಹ ಗೋಚರತಾಂ ಚ. ಜ್ಞಾನ ಇದು ಸರಿಯಾದ ಜ್ಞಾನವನ್ನೇ ಯಾರಾದರೂ ಕೊಟ್ಟರೂ ಕೂಡ ಇದು ಸರಿಯಾದ ಜ್ಞಾನ ಹೌದೋ ಅಲ್ಲೋ ಅಂತ ಸಂಶಯ, ಅಥವಾ ಇದು ತಪ್ಪು ಜ್ಞಾನ ಅಂತ ಭ್ರಮೆ, ಹೀಗಾಗೋದು ಅಂತ ಅದರ ತಾತ್ಪರ್ಯ. ಅಲ್ಲಿ ಜ್ಞಾನೇತು ಅಜ್ಞಾನತಾಂಗತೆ ಅನ್ನೋದಿದೆಯಲ್ಲ, ಇದಕ್ಕೆ ಇನ್ನೊಂದು ರೀತಿಯಾಗಿಯೂ ಅರ್ಥ ಮಾಡಬಹುದು. ಅದೇನು ಈ ಜ್ಞಾನಕ್ಕೆ ಈಗ ನಾವು ಮಾಡಿರೋ ವ್ಯಾಖ್ಯಾನಕ್ಕೆ, ತ್ರಿವಿಕ್ರಮ ಪಂಡಿತರು ಮತ್ತು ಜಯತೀರ್ಥರು ಮಾಡಿರೋ ವ್ಯಾಖ್ಯಾನಕ್ಕೆ ಅದು ಹೊಂದಾಣಿಕೆ ಆಗುವಂಥ ವ್ಯಾಖ್ಯಾನವೇ. ಸಾಹಿತ್ಯ ದೃಷ್ಟಿಯಿಂದ ಇನ್ನೊಂದು ವ್ಯಾಖ್ಯಾನ ಅಷ್ಟೇ. ಜ್ಞಾನವು ಅಜ್ಞಾನ ಆಗುವುದು ಅಂದ್ರೆ ಏನರ್ಥ ಅಂದರೆ ಜ್ಞಾನವು ಹೊರಟು ಹೋಗಿ ಅಜ್ಞಾನ ಬರುವುದು ಅಂತ. ಜ್ಞಾನವನ್ನು ಅಜ್ಞಾನ ಅಂತ ಭ್ರಮಿಸುವುದು ತಿಳಿಯುವುದು ಒಂದರ್ಥ. ಜ್ಞಾನ ಕಳೆದು ಹೋಗಿ ಅಜ್ಞಾನವೇ ಜ್ಞಾನದ ಜಾಗವನ್ನು ಆಕ್ರಮಿಸಿಕೊಳ್ಳುವುದು. ಇದಕ್ಕೆ ಸಂಸ್ಕೃತ ಸಾಹಿತ್ಯದಲ್ಲಿ ರಾಮಾಯಣ ಮಹಾಭಾರತಗಳೆಲ್ಲ ಕೆಲವು ಪ್ರಯೋಗವಿದೆ. ಪ್ರಭಾತಾಯಾಂತು ಶರ್ವರಿಯಾಂ ಅಂತ. ರಾತ್ರಿ ಶರ್ವರಿ ಅಂತ ರಾತ್ರಿ, ಪ್ರಭಾತ ಅಂದರೆ ಪ್ರಾತಃ ಕಾಲ. ಇದು ಸಪ್ತಮಿ ಪ್ರಯೋಗ. ಶರ್ವರ್ಯಾಂ ರಾತ್ರಿಯು, ಪ್ರಭಾತಾಯಾಮ್ ಬೆಳಕಾದಾಗ, ರಾತ್ರಿಯೇ ಬೆಳಕಾದಾಗ, ರಾತ್ರಿಯೇ ಮುಂಜಾನೆ ಆದಾಗ. ಅದು ರಾತ್ರಿ ಮುಂಜಾನೆ ಆಗೋದು ಹೇಗೆ? ಪ್ರಭಾತಾಯಾಮ್ ಅಂತ ಹೀಗೆ ಅರ್ಥ ಅಲ್ಲಿ ಶಬ್ದ ಇದೆ. ಅದಕ್ಕೆ ರಾತ್ರಿ ಕಳೆದು ಬೆಳಗಾಗೋದು ಅಂತ ಅರ್ಥ. ರಾತ್ರಿ ಇತ್ತು ಇಷ್ಟೋ ತನಕ, ರಾತ್ರಿ ಜಾಗವನ್ನು ಮುಂಜಾನೆ ಆವರಿಸಿಕೊಂಡಿತ್ತು ಅಂತ ಹೀಗೆ ಅರ್ಥ. ಅಲ್ಲಿ ಹೇಗೆ ಪ್ರಯೋಗ ಇದೆಯೋ ಹಾಗೆ ಇಲ್ಲಿ ಕೂಡ ಸಪ್ತಮಿ ಪ್ರಯೋಗನೇ ಇದೆ. ಜ್ಞಾನ ಇತ್ತು ಅಜ್ಞಾನತಾಂ ಗತೆ. ಇಷ್ಟರವರೆಗೆ ಜ್ಞಾನ ಇತ್ತು, ಆ ಜ್ಞಾನವು ಹೋಗಿ ಜ್ಞಾನದ ಜಾಗವನ್ನು ಅಜ್ಞಾನ ಆವರಿಸಿತು ಅಂತ ಇನ್ನೊಂದು ರೀತಿಯಾಗಿ ಅರ್ಥ ಮಾಡ್ಬೋದು. ಇದರ ಶಾಸ್ತ್ರದಲ್ಲಿ ಈ ಭಾರತ ರಾಮಾಯಣಾದಿಗಳಲ್ಲಿ ಬಂದಿರುವಂಥ ಪ್ರಯೋಗನೇ ಅದು. ಸರಿ, ಮುಂದೆ ಬ್ರಹ್ಮಾದಿಗಳಿಗೂ ಬುದ್ಧಿ ಸಂಕೀರ್ಣ ಆಗೋದು ಅಂದ್ರೆ ಹೇಗೆ? ಅವ್ರಿಗೇನು ಸಂಶಯ ಏನು ಬರಲಿಲ್ಲ, ಆದರೆ ಸಜ್ಜನರ ಬಗ್ಗೆ ಅನುಕ್ರೋಶ ಅಂದರೆ ಕೃಪಾ, ಆ ಥರ ಆದ್ರಿಂದಾಗಿ ಅವರ ಬುದ್ಧಿ ಸಂಕೀರ್ಣ ಆಗಿತ್ತು ಅಂತ ಅರ್ಥ ಮಾಡ್ತಾರೆ. ಅದಕ್ಕೆ ಹೊರತು ಅಜ್ಞಾನ ಭ್ರಮೆ ಇದೆಲ್ಲ ಬ್ರಹ್ಮಾದಿ ದೇವತೆಗಳಿಗೇನು ಬಂದಿಲ್ಲ. ಯಾಕೆಂದರೆ ಗೌತಮರ ಶಾಪ ಅನ್ನೋದೇನಿದೆ ಅದು ತಾನೊಂದು ಗೋವನ್ನು ಕೊಂದಲ್ಲ ಗೌತಮ. ಆ ಗೋವನ್ನು ಕೊಂದ ಗೋವುಗಳನ್ನು ನಿರ್ಮಾಣ ಮಾಡಿದ ಆ ಬ್ರಾಹ್ಮಣರು ಇದ್ರಲ್ಲ, ಅವ್ರಿಗೆ ನಷ್ಟ ಆಗಿ ಹೋಗಲಿ ಅಂತ ಶಾಪ ಕೊಟ್ಟಿದ್ದನಷ್ಟೇ. ದೇವತೆಗಳಿಗೂ ಕೂಡ ಜ್ಞಾನ ನಷ್ಟ ಆಗಲಿ ಅಂತ ಅವ್ರೇನು ಶಾಪ ಕೊಟ್ಟಿರಲಿಲ್ಲ. ಆದ್ರಿಂದ ಅವರಿಗೆ ಜ್ಞಾನ ಸಂಕೀರ್ಣ ಆಗಿರಲಿಲ್ಲ, ಅವರಿಗೆ ದಯೆ ಮಾತ್ರ ಬಂದಿತ್ತು ಈ ಜನರ ಸ್ಥಿತಿಯನ್ನು ನೋಡಿ. ಕಾಲಾಭಿಭವ ಶೂನ್ಯತ್ವಾಚ್ಯ ತೇಷಾಂ. ಈ ಬ್ರಹ್ಮಾದಿ ದೇವತೆಗಳಿಗೆ ಕಾಲದ ಪರಿಣಾಮ ಅಂತ ಅನ್ನೋದು ಯಾವತ್ತೂ ಆಗೋದಿಲ್ಲ. ಕಲಿಕಾಲದ ಪರಿಣಾಮ ಅಂತ ಅನ್ನೋದು ನಮ್ಮಂಥ ಸಾಮಾನ್ಯರ ಮೇಲೆ ಆಗ್ತದೆ ಹೊರತು ಬ್ರಹ್ಮಾದಿ ದೇವತೆಗಳಿಗೆ ಕಾಲದ ಅಭಿಭವ ಅಂದ್ರೆ ಸೋಲು, ಹಿನ್ನಡೆ, ಅದು ಯಾವತ್ತೂ ಕೂಡ ಅವರಿಗಿಲ್ಲ. ಮತ್ತೆ ಇನ್ನೊಂದೇನಾಗಿತ್ತು, ಲೋಕದಲ್ಲಿ ಸಂಪ್ರದಾಯ ಪ್ರವರ್ತಕರು ಯಾರೂ ಇಲ್ಲದ್ರಿಂದಾಗಿ ಮತ್ತು ಕಾಲದ ಕಾರಣದಿಂದಾಗಿ ಅಜ್ಞಾನ ಪ್ರಾಪ್ತವಾಗಿತ್ತು. ಸರಿಯಾದ ಒಂದು ಪರಂಪರೆ ಬೇಕಲ್ಲ, ಜ್ಞಾನದ ಪರಂಪರೆಯನ್ನು ಮುಂದೆ ತಗೊಂಡು ಹೋಗೋರು ಯಾರೂ ಇಲ್ಲದಂತಾಗಿ ಮತ್ತು ಕಾಲದ ಕಾರಣದಿಂದಾಗಿ ಅಜ್ಞಾನ ಬಂದ್ಬಿಟ್ಟಿತ್ತಷ್ಟೆ. ತದುಕ್ತಂ ಅನ್ಯತ್ರ. ಇದನ್ನ ಬೇರೆ ಬೇರೆ ಕಡೆ ವರ್ಣನೆ ಮಾಡಿದ್ದಾರೆ. ನಷ್ಟ ಧರ್ಮಜ್ಞಾನ ಲೋಕ ಕೃಪಾಲುಭಿ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಥಿತಃ ಅಂತ. ಇದು ಬಹುಶಃ ಅನುವ್ಯಾಖ್ಯಾನದ ಮಾತಿದ್ದಿರಬೇಕು. ಅವಾಗೆಲ್ಲೂ ನೋಡಿದ್ದೆ, ಆಮೇಲೆ ನೆನಪಾಗಲಿಲ್ಲ. ಮುಂದೆ ನೀವು ಎಲ್ಲಾದರೂ ಟಿಪ್ಪಣಿಗಳಲ್ಲಿ ನಿಮಗೆ ಅಂಥ ವಿಷಯ ಏನಾದರೂ ಬಂದರೆ ಅದನ್ನು ನೀವು ಕೂಡ ನನಗೆ ತಿಳಿಸ್ಬೇಕು. ನಷ್ಟ ಧರ್ಮಜ್ಞಾನವಾದದ್ದು ಲೋಕ, ಬಹುರಿ ಸಮಾಸ. ಅದು ನಷ್ಟವಾದ ಧರ್ಮ ಮತ್ತು ನಷ್ಟವಾದ ಜ್ಞಾನ ಉಳ್ಳದ್ದು ಲೋಕ, ಈ ಜಗತ್ತು. ಲೋಕ ಅಂದರೆ ಜಗತ್ತು ಅಂತ, ಕೇವಲ ಜಗತ್ತು ಅಂತ ಅರ್ಥ ಮಾಡೋನು ಮಾಡ್ಬೋದು. ಮತ್ತು ಲೋಕ ಅಂದರೆ ಜ್ಞಾನಿಗಳಾದ ಮನುಷ್ಯರು, ಜ್ಞಾನಿಗಳಾದಂಥ ಜನ,
ಲೋಕರ ದರ್ಶನ ಅಂತ ಧಾತು ಇದೆ. ಅದರಿಂದ ತಿಳಿಯುವ ಅರ್ಹತೆ ಉಳ್ಳ, ಆದರೆ ತಿಳುವಳಿಕೆಗೆ ಧಕ್ಕೆ ಬಂದಿರುವಂಥ ಜನ ಅಂತ ಅರ್ಥ. ಅಂಥ ಲೋಕದ ಬಗ್ಗೆ ಕೃಪಾಲುಗಳಾದಂತಹ ಬ್ರಹ್ಮರುದ್ರರಿಂದಾದಿ ದೇವತೆಗಳು ಅವರು ಪರಮಾತ್ಮನನ್ನು ಪ್ರಾರ್ಥಿಸಿದರು. ಅಲ್ಲಿ ಶರಣ್ಯಂ ಶರಣಂ ಜಗ್ಮುಹು ನಾರಾಯಣ ಮನಾಮಯಂ, ಸಂಕೀರ್ಣ ಬ್ರಹ್ಮರು ಶರಣ್ಯಂ ಶರಣ ಅನಾಮಯನಾದಂತಹ ದೋಷರಹಿತನಾದ ನಾರಾಯಣನನ್ನು ಅವರು ಶರಣ ಹೋದರು. ತೈರ್ವಿಜ್ಞಾಪಿತ ಕಾರ್ಯಸ್ತು, ಅವರಿಂದ ಹೀಗೆ ಕಾರ್ಯ ಅಂತ ಮಾಡಿಕೊಡ್ಬೇಕು ಅಂತ ಇವರು ವಿನಂತಿ ಮಾಡಿದಾಗ ಅವನು ಹುಟ್ಟಿದ. ಉತ್ಸನ್ನಾನ್ ವೇದಾನ್ ಉಜ್ಜಹಾರ ತಮನ್ಯತ್ರ ತಸ್ಯ ವೇದಸ್ಯ ಪುನಸ್ತಸ್ಯಾರ್ಥವಿತ್ತಯೇ ಅಂತಿದೆ. ವೇದಗಳನ್ನು ವಿಭಾಗಿಸಿದ, ಮತ್ತೆ ತಸ್ಯ ಆ ವೇದದ ಅರ್ಥಜ್ಞಾನಕ್ಕಾಗಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ ಅಂತ. ತಸ್ಯ ಅಂದರೆ ವೇದಸ್ಯ ಅಂತ ಅರ್ಥ, ಜಯತೀರ್ಥರು ಹೇಳ್ತಿದ್ದಾರೆ. ಅದು ವೇದಗಳು ಅಂತ ಬಹುವಚನ ಬಂದಿತ್ತು ಹಿಂದೆ, ಉತ್ಸನ್ನಾನ್ ವೇದಾನ್ ಅಂತ. ಈಗ ಯಾಕೆ ಏಕವಚನ ಪ್ರಯೋಗ ಮಾಡ್ತಿದ್ದೀರಿ ಅಂದರೆ, ವೇದಗಳು ಅನೇಕ ಇದ್ರೂ ಕೂಡ ಅದಕ್ಕೆ ಅರ್ಥಭೇದ ಇಲ್ಲ, ತಾತ್ಪರ್ಯ ಭೇದ ಇಲ್ಲ. ಎಲ್ಲ ವೇದಗಳು ಹೇಳುವುದು ಒಂದೇ ಅರ್ಥವನ್ನು ಇತಿ ಭಾವೇನ, ಈ ತಾತ್ಪರ್ಯದಿಂದ ಏಕವಚನ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಸೂತ್ರದ ಈ ವೇದದ ಅರ್ಥ ನಿರ್ಣಯ ಮಾಡಲಿಕ್ಕೆ ಅನೇಕ ಬೇರೆ ಬೇರೆ ಸೂತ್ರಗಳು ಇವೆ, ಕರ್ಮಸೂತ್ರ, ಧರ್ಮಸೂತ್ರ ಇತ್ಯಾದಿಗಳು. ಆದ್ರಿಂದ ಸೂತ್ರೈಹಿ ಅಲಂ ಕಿಮೇಭಿಹಿ, ಇವುಗಳಿಂದ ಏನಾಗಬೇಕಾಗಿದೆ? ಬೇರೆ ಸೂತ್ರಗಳೇ ಸಾಕಲ್ಲ. ಅಲಂ ಅಂದ್ರೆ ಬೇರೆ ಸೂತ್ರಗಳೇ ಸಾಕು. ಕಿಮೇಭಿಹಿ, ನಿಮ್ಮ ಸೂತ್ರ ತಗೊಂಡು ಏನು ಮಾಡಬೇಕಾಗಿದೆ ಅಂದರೆ, ಯೇಷಾಂ ಸೂತ್ರತ್ವ ಮಂಜಸ, ಈ ಬ್ರಹ್ಮಸೂತ್ರಗಳಿಗೇನೆ ಪೂರ್ಣವಾದ ಸೂತ್ರತ್ವ ಇರೋದು. ಬೇರೆ ಯಾವುದಕ್ಕೂ ಕೂಡ ಇಷ್ಟು ಪೂರ್ಣವಾದಂತಹ ಸೂತ್ರತ್ವ ಇಲ್ಲ ಅಂತ ತಾತ್ಪರ್ಯ. ಈ ಬ್ರಹ್ಮಸೂತ್ರಗಳು ಸಂಪೂರ್ಣವಾಗಿ ಅಂಜಸ ಅಂದ್ರೆ ಚೆನ್ನಾಗಿ ಸೂತ್ರಗಳಾಗಿವೆ. ಬೇರೆ ಸೂತ್ರಗಳಿಗೆ ಆ ಥರ ಸೂತ್ರತ್ವ ಇಲ್ಲ ಅಂತ ಹೇಳಿದ್ರಲ್ಲ. ಕಿಂತತ್ ಸೂತ್ರತ್ವಂ, ಆ ಸೂತ್ರ ಅಂದ್ರೆ ಏನಂತ ಗೊತ್ತಾದ್ರೆ ಇದು ಚೆನ್ನಾಗಿ ಸೂತ್ರ ಆಗಿದೆ, ಉಳಿದಿದ್ದು ಯಾವುದು ಚೆನ್ನಾಗಿ ಸೂತ್ರ ಆಗಿಲ್ಲ ಅಂತ ಹೇಳ್ಬೋದು. ಅದೇನು ಸೂತ್ರತ್ವ ಅಂದ್ರೆ ಏನು ಅಂತ ಹೀಗೆ ಪ್ರಶ್ನೆ. ಈಗ ನಾವು ನೋಡ್ತಿರುವ ಈ 9 ಟಿಪ್ಪಣಿ ಇರುವ ಪುಸ್ತಕದಲ್ಲಿ ಕಿಂತು ಉತ್ಸೂತ್ರತ್ವಂ ಅಂತ ಹೀಗೆ ಕಿಂತು ಅಂತ ಆಗಿಬಿಟ್ಟಿದೆ. ಅದು ಉತ್ಸೂತ್ರತ್ವಂ ಅಲ್ಲ. ಉತ್ಸೂತ್ರ ಅಂದ್ರೆ ಸೂತ್ರ ವಿರುದ್ಧ ಅಂತ ಅರ್ಥ ಆಗ್ತದೆ. ಹಾಗಲ್ಲ, ಅದು ಕಿಂ ತತ್ ಸೂತ್ರತ್ವಂ. ಹಾಗೆ ಅದನ್ನ ತಿದ್ಕೋಬೇಕು ನಿಮ್ಮ ಪುಸ್ತಕದಲ್ಲಿ ಕೂಡ. ಸೂತ್ರತ್ವ ಅಂದ್ರೆ ಏನು ಅಂತ ಹೇಳಿದ್ರೆ ಮುಂದೆ ಅಂಜಸ ಸೂತ್ರತ್ವ, ಸಂಪೂರ್ಣವಾದ ಸೂತ್ರತ್ವ ಯಾವುದಕ್ಕಿದೆ ಯಾವುದಕ್ಕಿಲ್ಲ ಅಂತ ತೀರ್ಮಾನ ಮಾಡ್ಬೋದು. ಆ ಸೂತ್ರತ್ವ ಹೇಳಿ ಅಂತ ಹೇಳಿದ್ರೆ, ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅನ್ನೋ ಮಾತಿನಿಂದ ಅದಕ್ಕೆ ಸೂತ್ರದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅದೇನು ಅಲ್ಪಾಕ್ಷರ ಆಗುವುದು ಅಂದ್ರೆ, ಯಾವದಕ್ಷರತಾಂಬಿನ ವಿವಕ್ಷಿತಾರ್ಥ ಅಸಿದ್ಧಿ ತತ್ ಅಲ್ಪಾಕ್ಷರತ್ವಂ. ಒಂದು ಏನೋ ವಿವಕ್ಷಿತವಾದ ಅರ್ಥ ಇದೆ, ಒಂದು ನಿರ್ದಿಷ್ಟವಾದ ಸಂಗತಿಯನ್ನು ನಾವು ಪ್ರತಿಪಾದನೆ ಮಾಡಬೇಕಾಗಿದೆ. ಅದನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಯಾವದರ್ಥತಾಂಬಿನ ಯಾವದಕ್ಷರೇಹಿ ವಿನ ಯಾವದಕ್ಷರತಾಂಬಿನ ಒಂದಿಷ್ಟು ನಿರ್ದಿಷ್ಟ ಅಕ್ಷರಗಳನ್ನು ಪ್ರಯೋಗ ಮಾಡದೆ ಹೋದರೆ ಆ ಹೇಳಬೇಕಾದ ಅರ್ಥವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಅಕ್ಷರಗಳು ಬೇಕೇ ಬೇಕು. ಇದು ಅಲ್ಪಾಕ್ಷರತ್ವ ಅಂದ್ರೆ. ಅಲ್ಪಾಕ್ಷರಂ ಅಸಂದಿಗ್ಧಂ, ಮುಂದೆ ಅಸಂದಿಗ್ಧ ಅಂತಿದೆ. ಅಸಂದಿಗ್ಧ ಅಂದ್ರೆ ಸಂದೇಹಕ್ಕೆ ವಿಷಯ ಆಗುವಂತಿರಬಾರ್ದು. ಏವಂಚ ಭವಿತುಮರ್ಹತಿ ಇತಿ ಅವಚನಂ ಅಸಂದಿಗ್ಧತ್ವಂ. ಹೀಗೂ ಆಗಬಹುದು ಹಾಗೂ ಆಗಬಹುದು ಅಂತ ಯಾರಿಗಾದರೂ ಕೂಡ ಭ್ರಮೆ ಬರುವಂತಾಗಬಾರ್ದು ಅಂತ ಸೂತ್ರಕಾರರೇ ಹಾಗೆ ಹೇಳಿಬಿಟ್ರೆ ಕೇಳೋರ ಗತಿ ಏನು? ಅದು ಅಸಂದಿಗ್ಧತ್ವ. ಮತ್ತೆ ಸಾರವತ್ ಅಂತಿದೆ. ಸಾರವತ್ ಅಂದ್ರೆ ವಿಶಿಷ್ಟವಾದ ಅರ್ಥವನ್ನ, ಯಾವುದೋ ಕೆಲಸಕ್ಕೆ ಬಾರ ಸಂಗತಿಯನ್ನು ಹೇಳುವಂಥದ್ದಾಗಿರ್ಬಾರ್ದು, ಸಾರವತ್ತಾಗಿರ್ಬೇಕು. ಆ ಸಾರವತ್ತಾಗಿರುವುದೇ ವಿಶಿಷ್ಟಾರ್ಥ ಅಂದ್ರೆ ವಿಶಿಷ್ಟವಾದ ಗುಣವಿಶಿಷ್ಟನಾದ ಪರಮಾತ್ಮನನ್ನು ವರ್ಣನೆ ಮಾಡುವುದರಿಂದ ಅದು ಸಾರವತ್. ಮತ್ತೆ ವಿಶ್ವತೋಮುಖ ಅಂದ್ರೆ ಬಹುಶಾಖಾ ನಿರ್ಣಾಯಕ ಅಂತ ಅದರ ತಾತ್ಪರ್ಯ. ಅನೇಕ ಶಾಖೆಗಳಿವೆ. ನಾವು ಈಗಾಗಲೇ ನೋಡಿದ್ವಿ 1035 135 ಎಷ್ಟೋ ಶಾಖೆಗಳಿವೆ ನಮ್ಗೆ ಈಗಿರುವಂಥದ್ದು. ಅದರಲ್ಲಿ ಈ ಎಲ್ಲ ಶಾಖೆಗಳಿಗೂ ಸರಿಯಾಗಿ ಅರ್ಥವನ್ನ ಹೇಳುವಂತಿರಬೇಕು. ಹಾಗೆ ಹೇಳಿದ್ರೆ ಮಾತ್ರ ಅದನ್ನ ಸೂತ್ರ ಅಂತ ಅನ್ಬೇಕು. ಬೇರೆ ಯಾವುದೋ ಒಂದು ಶ್ಲೋಕ ಇತ್ಯಾದಿಗಳಿರ್ತವೆ, ಅದು ಎಲ್ಲೆಲ್ಲೋ ಬಂದು ವೇದ ವಾಕ್ಯಗಳಿಗೆಲ್ಲ ಹೇಗೆ ಅರ್ಥ ಮಾಡಬೇಕು, ಅದನ್ನೆಲ್ಲ ಹೇಗೆ ಸಮನ್ವಯಿಸಬೇಕು ಅಂತ ಹೇಳಲಿಕ್ಕೆ ಹೊರಟಿರೋದಿಲ್ಲ. ಅವೆಲ್ಲ ವಿಶ್ವತೋಮುಖತ್ವ ಅನ್ನೋದು ಅದಕ್ಕಿರೋದಿಲ್ಲ.
ಮುಂದೊಂದ್ ಕಡೆ ಹೇಳ್ತಾರೆ ವಿಶ್ವತೋಮುಖತ್ವ ಅನ್ನೋದು ವಿಷ್ಣು ಸಹಸ್ರನಾಮಕ್ಕೂ ಕೂಡ ಇಲ್ಲ ಅಂತ, ಅದೊಂದ್ ಕಡೆ ಬರೋದಿದೆ, ಅದನ್ನು ಈಗ ಹೇಳ್ತೇನೆ. ಇದು ಹಾಗಾಗಿ ಬಹುಶಾಖಾ ನಿರ್ಣಾಯಕತ್ವ, ವೇದದ ಅನೇಕ ಶಾಖೆಗಳು ಅದರಲ್ಲಿ ಬಂದಿರುವ ವಿಷಯಗಳನ್ನೆಲ್ಲ ಹೇಗೆ ಸಮನ್ವಯಿಸಿ ತೋರಿಸ್ಬೇಕು, ಸಂಗಮಿಸಬೇಕು ಅನ್ನೋದೇ ವಿಶ್ವತೋಮುಖತ್ವ. ಮತ್ತೆ ಅಸ್ತೋಭತ್ವ ಅಂದ್ರೆ ಅದನ್ನ ನಾನು ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಈಗಾಗಲೇ ಹೇಳಿದ್ದೀವಿ, ವ್ಯರ್ಥವಾದ ಅಕ್ಷರಗಳು ಇರಬಾರ್ದು, ಅದೇ ಅಸ್ತೋಭತ್ವ. ಅಪಶಬ್ದ ಆದಿ ವಿಧುರತ್ವ ಅನವದ್ಯತ್ವ, ತಪ್ಪು ಶಬ್ದಗಳಿರಬಾರ್ದು. ಏತಚ್ಚ ಸೂತ್ರತ್ವ ಕುತಃ ಬ್ರಹ್ಮಸೂತ್ರಾಣ, ಇಂಥ ಸೂತ್ರದ್ದು ಬ್ರಹ್ಮಸೂತ್ರಗಳಿಗೆ ಬರೋದು ಹೇಗೆ ಅಂದ್ರೆ ನಿರ್ವಿಶೇಷತ ಸೂತ್ರತ್ವ ಬ್ರಹ್ಮಸೂತ್ರಸ್ಯ. ಸೂತ್ರ ಅಂತ ಪ್ರಯೋಗ ಮಾಡಿದಾಗ ಅದಕ್ಕೊಂದು ಯಾವುದೇ ವಿಶೇಷಣ ಕೊಡದೆ ಹೋದ್ರೆ, ಧರ್ಮಸೂತ್ರ ಮತ್ತೆ ಅರ್ಥಸೂತ್ರ ಹೀಗೆಲ್ಲ ವಿಶೇಷಣ ಕೊಡದೆ ಹೋದ್ರೆ ಅದು ಬ್ರಹ್ಮಸೂತ್ರ ಅಂತಾನೆ ಅರ್ಥ. ಹೇಗೆ ಅಂದ್ರೆ ಯಥಾ ವ್ಯಾಸತ್ವಮೇಕತ್ವ ಏಕಸ್ಯ ಕೃಷ್ಣಸ್ಯಾನ್ಯೇ ವಿಶೇಷಣಾತ್. ಈ ವ್ಯಾಸ ಅಂತ ಪ್ರಯೋಗ ಮಾಡಿದ್ರೆ ಭಗವಾನ್ ನಾರಾಯಣನ ಸಂಪೂರ್ಣ ಅವತಾರರಾದಂತಹ ವೇದವ್ಯಾಸರು ಅಂತಾನೆ ಅರ್ಥ. ಉಳಿದ ಕಡೆ ವ್ಯಾಸರು ಅಂತಂದ್ರೆ ಈ ದ್ರೌಣಿ ವ್ಯಾಸ, ಅಶ್ವತ್ಥಾಮ ಇವರೆಲ್ಲ ಆಯಾ ಕಾಲಕ್ಕೆ ಕೆಲವು ಬಾರಿ ವೇದವ್ಯಾಸರಿಂದ ಮಾರ್ಗದರ್ಶನ ಪಡೆದು ಮುಂದೆ ವೇದ ವ್ಯಾಖ್ಯಾನ ಮಾಡ್ತಾರಲ್ಲ, ಅವರು ವ್ಯಾಸರು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರಿಂದ ಅವರನ್ನು ಹೇಳ್ಬೇಕಾದ್ರೆ ದ್ರೌಣಿ ವ್ಯಾಸ ಇತ್ಯಾದಿ ಶಬ್ದದಿಂದ ಹೇಳಬೇಕು, ವ್ಯಾಸರನ್ನು ಬರೇ ಶಬ್ದದಿಂದ ಹೇಳಿದ್ರೆ ಸಾಕು. ಹಾಗೇನೆ ಸೂತ್ರ ಅಂತ ಹೇಳಿದ್ರೆ ಬ್ರಹ್ಮಸೂತ್ರ ಅಂತಾನೆ ಅದರ ತಾತ್ಪರ್ಯ. ಯಥೋ ಬ್ರಹ್ಮಸೂತ್ರಾಣ ಮುಖ್ಯ ಸೂತ್ರತ್ವ, ಮುಖ್ಯ ಸೂತ್ರತ್ವ ಇರೋದು ಅದಕ್ಕೆ. ಆದ್ರಿಂದ ನಿರ್ವಿಶೇಷಿತ ಅಂದ್ರೆ ವಿಶೇಷಣ ರಹಿತವಾದ ಸೂತ್ರತ್ವ ಇರುವುದು ಅದಕ್ಕೆ. ಇದು ಪುರಾಣಾದಿಗಳಲ್ಲಿ ಅನ್ಯಥಾ ತನ್ನ ಸ್ಯಾತ್, ಇದು ಪುರಾಣಾದಿಗಳಲ್ಲಿ ಹೀಗೆ ವರ್ಣಿತ ಆಗಿದೆ. ತತ್ ಮುಖ್ಯಂ ಯದ ಮುಖ್ಯಂ ತದ್ ವಿಶೇಷಿತ. ಇದನ್ನ ಎಲ್ಲಿ ಕಂಡಿದೆ, ಹೀಗೊಂದು ದೃಷ್ಟಾಂತ ಏನಾದರೂ ಕಂಡಿದೆಯಾ ಅಂದ್ರೆ ಅದೇ ಕೃಷ್ಣಸ್ಯ ಅಂತ. ವ್ಯಾಸತ್ವಂ ಅತಯೇವ ತನ್ಮುಖ್ಯತ್ವಂ. ಅನ್ಯೇ ದ್ರೌಣ್ಯಾದಯ ಅಮುಖ್ಯಾ. ದ್ರೌಣಿ ಅಂದ್ರೆ ದ್ರೋಣರ ಪುತ್ರನಾದ ಅಶ್ವತ್ಥಾಮ, ಅವರು ವ್ಯಾಸರೇ, ಆದ್ರೆ ಅವರು ವಿಶೇಷಣ ಸಹಿತರಾದ ವ್ಯಾಸರು. ಅವ್ರನ್ನ ಹೇಳುವಾಗ ದ್ರೌಣಿ ವ್ಯಾಸ ಅಂತ ಹೀಗೆಲ್ಲ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಅಂತ ಹೀಗಾದ್ರ ತಾತ್ಪರ್ಯ. ಇಲ್ಲಿ ಅಭಿನವ ಚಂದ್ರಿಕಾ, ಇದು ಸತ್ಯಾಭಿನವ ತೀರ್ಥರು ಮಾಡಿದ್ರಲ್ಲಿ ನಡುವೆ ಚಂದ್ರಿಕಾದಲ್ಲಿ ವ್ಯಾಸತೀರ್ಥರು ಏನು ಅಭಿಪ್ರಾಯಗಳನ್ನು ಹೇಳಿರ್ತಾರೆ ಅದನ್ನು ಕೂಡ ಹೇಳ್ತಿರ್ತಾರೆ. ಅಲ್ಲಿ ಚಂದ್ರಿಕಾಯಾಂತು ಅಂತ ಒಂದು ವಿಷಯ ಇದೆ. ವ್ಯರ್ಥಾಕ್ಷರ ರಾಹಿತ್ಯ ಮಿತಿ ಅಂತ ಬಂದ ಮೇಲೆ ಅರ್ಥ ಅಪ್ರತಿಪಾದಕತ್ವೇಪಿ ಸಾಮ್ನಿ ಸ್ತೋಭಾಕ್ಷರಾಣಾಂ ಮೃಗಕ್ಷರಾಹ ವ್ಯಾಪ್ತ ಗಾನ ಭಾಗ ಪರಿಪೂರ್ಣಾಯೈವ ಪ್ರಯೋಜನಾಂತರ ಅಪೇಕ್ಷೆಯ ಅಕ್ಷರ ಪ್ರಯೋಗ ಇತ್ಯರ್ಥ ಇತ್ಯುಕ್ತಂ. ಇದು ಚಂದ್ರಿಕಾದಲ್ಲಿ ಬಂದಿದೆ. ಕೆಲವು ಸ್ತೋಭಾಕ್ಷರಗಳು ಅಂತ ಇರ್ತವೆ ಸಾಮವೇದದಲ್ಲಿ, ಅವಕ್ಕೆ ಅರ್ಥವನ್ನು ಪ್ರತಿಪಾದನೆ ಮಾಡುವ ಉದ್ದೇಶ ಏನೂ ಇರೋದಿಲ್ಲ. ಅಂಥ ಅಕ್ಷರಗಳನ್ನ ಸ್ತೋಭಾಕ್ಷರ ಅಂತ ಕರೀತಾರೆ. ಅಂಥದ್ದು ಸೂತ್ರದಲ್ಲಿರಬಾರ್ದು, ವೇದದಲ್ಲಿರಬಹುದು, ಸೂತ್ರದಲ್ಲಿರಬಾರ್ದು. ಹಾಗೆ ಆ ದೃಷ್ಟಿಯಿಂದ ಬ್ರಹ್ಮಸೂತ್ರ ಅನ್ನೋದು ವೇದಕ್ಕಿಂತಲೂ ದೊಡ್ಡದೇ ಅದ, ಸ್ವಯಂ ಭಗವಂತನ ರಚನೆ. ಆದ್ದರಿಂದ ಅದೊಂದು ವಿಷಯ. ಅಂಗೀಕೃತ್ಯ ಚ ಇದಂ ಉದಿತಂ. ಸಾಮಾನ್ಯವಾಗಿ ಉಳಿದೆಲ್ಲ ವಾದಿಗಳು ಏನು ಹೇಳ್ತಾರೆ ಅಂದ್ರೆ ಸ್ತೋಭಾಕ್ಷರಗಳಿಗೆ ಅರ್ಥ ಇಲ್ಲ ಅಂತ. ಅವ್ರು ಹೇಳಿದ್ದನ್ನ ನಾವು ಆಯ್ತಪ್ಪ, ಸ್ತೋಭಾಕ್ಷರಗಳಿಗೆ ಅರ್ಥ ಇಲ್ಲ ನೀವು ಹೇಳಿದಿರಲ್ಲ, ಒಪ್ಕೊಳ್ಳೋಣ. ಅಸೌ ವಾವಲೋಕ ಹಾವುಕಾರ ಇತ್ಯಾದಿನ ಸ್ತೋಭಾಕ್ಷರಾಣಕ್ಕೆ ಅರ್ಥವತ್ತು ಉತ್ಪಾದನಾತ್. ಇದು ಛಾಂದೋಗ್ಯ ಅಥವಾ ಬೃಹದಾರಣ್ಯಕ ಅಲ್ಲಿ ಬಂದಿರೋ ಈ ವಿಷಯ ಇದೆ. ಈ ಹಾವು ಕಾರ ಅಂತ ಬಂದಿದೆ ನೋಡಿ, ಇದು ಹಾವು ಅನ್ನೋದೇ ಸ್ತೋಭಾಕ್ಷರ ಇದು. ಇದಕ್ಕೂ ಭಗವಂತನನ್ನ ಪ್ರಾಯ ಅಲ್ಲಿ ಭಗವಂತನ ಬಗ್ಗೆನೇ ಬಂದಿದೆ. ನನಗೆ ಅದನ್ನ ಈಗ ನೋಡೋದೇನು ಅವಶ್ಯ ಇಲ್ಲ ಅಂತ ಕಾಣಿಸ್ತು, ಅದಕ್ಕಾಗಿ ಬಿಟ್ಟಿದ್ದೇನೆ. ಅದು ಭಗವಂತನನ್ನೇ ಪ್ರತಿಪಾದನೆ ಮಾಡ್ತದೆ. ಐತರೇಯ ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ನವೇದೇಶು ಸ್ವರಂ ಕಿಂಚಿತ್ ಪದಂ ವ್ಯರ್ಥಮಿಷ್ಯತೆ. ವೇದದಲ್ಲಿ ಒಂದು ಸ್ವರ, ಒಂದು ಅಕ್ಷರ ಯಾವುದು ಕೂಡ ವ್ಯರ್ಥ ಅಲ್ಲ. ಯಥಾಯೋಗ್ಯಂ ಚ ಅರ್ಥಭೇದ ಊಹ್ಯ ಸರ್ವತ್ರ ವೇದಿಭಿ. ಸಂದರ್ಭಕ್ಕನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಅದಕ್ಕೆ ಅರ್ಥಗಳನ್ನು ಊಹೆ ಮಾಡಿ ತಿಳ್ಕೋಬೇಕು ಅಂತ. ಅದರಿಂದ ಶೋಭಾಕ್ಷರಾಣಾಮಪಿ ಅರ್ಥವತ್ತು ವ್ಯುತ್ಪಾದನಾತ್. ಶೋಭಾಕ್ಷರಗಳಿಗೂ ಅರ್ಥವನ್ನು ಬೇರೆ ಕಡೆ ಆಚಾರ್ಯರು ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಆದ್ರೆ ಇಲ್ಲಿ ಉಳಿದೆಲ್ಲ ವಾದಿಗಳು ಶೋಭಾಕ್ಷರಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಹೇಳಿ ಈ ವಿಷಯವನ್ನು ಮುಂದುವರಿಸಿದ್ದೇವೆ ಅಷ್ಟೇ ಅಂತ ಹೀಗಾದ್ರ ಅರ್ಥ. ಇನ್ನ ಇಲ್ಲಿ ಈಗ ಅಲ್ಪಾಕ್ಷರ ಮಸಂದಿಗ್ಧಂ ಅಂತ ಇಷ್ಟು ದೊಡ್ಡ ಶ್ಲೋಕ ನೋಡಿದ್ವಲ್ಲ, ವಾಸ್ತವಿಕವಾಗಿ ಇದರ ಲಕ್ಷಣ ಏನು ಅದೊಂದನ್ನ ಗಮನಿಸಿ ಇವತ್ತಿನ ಭಾಗ ಮುಗಿಸೋಣ. ಅದು ಅಲ್ಲಿ ಬಂದಿರುವಂಥ ಎಲ್ಲವೂ ಕೂಡ ಲಕ್ಷಣಗಳೇನಾಗ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ ಮೊದಲಾದ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಕೊಟ್ಟಿರುವ ವಿಶೇಷಣಗಳಲ್ಲ ಅವು.
ಅಷ್ಟೆಲ್ಲ ಬೇಕಾಗಿಲ್ಲ, ಅದೆಲ್ಲ ಸ್ವರೂಪ ಕಥನ ಅಷ್ಟೆ. ಈ ನೋಡಿ, ಅಲ್ಪಾಕ್ಷರಂ ಅಂತ ಅನ್ನೋದು ಒಂದು ಪ್ರತ್ಯೇಕವಾಗಿ ಒಂದೊಂದು ಲಕ್ಷಣವೋ ಅಥವಾ ಎಲ್ಲವೂ ಸೇರಿ ಒಂದು ಲಕ್ಷಣವೋ ಅಂತ ಹೀಗೆಲ್ಲ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ನಮಗೆ ಅದೇನು ಬೇಕಾಗಿಲ್ಲ. ಅಲ್ಲಿ ಇತಿಚೇನ್ನ ಅಂತಿದೆಯಲ್ಲ, ಆ ಮೊದಲಿನ 2 ವಾಕ್ಯ ಬಿಟ್ಟುಬಿಡಿ. ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಇದು, ಅಲ್ಪಾಕ್ಷರತ್ವೇ ಸತಿ ವಿಶ್ವತೋಮುಖತ್ವಮೇವ ಲಕ್ಷಣಂ. ಇಡೀ ಶ್ಲೋಕ ಓದಿದ ಮೇಲೂ ಕೂಡ ನಮಗೆ ಅದರ ನಿರ್ಣಯ ಏನಂದ್ರೆ, ಅಲ್ಪಾಕ್ಷರವಾಗಿದ್ದು ವಿಶ್ವತೋಮುಖ ಆದರೆ ಸಾಕು. ಅದು ಈ ಬ್ರಹ್ಮಸೂತ್ರಗಳ ಲಕ್ಷಣ. ಅಕ್ಷರಗಳು ಅಲ್ಪ ಇರಬೇಕು. ಎಷ್ಟು ಅಕ್ಷರಗಳ ಪ್ರಯೋಗ ಮಾಡದೆ ಹೋದರೆ ವಿಷಯ ತಿಳಿಯೋದಿಲ್ವೋ ಅಷ್ಟು ಅಕ್ಷರ ಇರಲೇಬೇಕು. ಮತ್ತು ವಿಶ್ವತೋಮುಖ ಆಗಿರಬೇಕು, ಅನೇಕ ಅರ್ಥ ನಿರ್ಣಾಯಕ ಆಗಿರಬೇಕು. ಅದು ಅದರ ಲಕ್ಷಣ. ಇತರಾಣಿ ವಿಶೇಷಣಾನಿ ಸ್ವರೂಪ ಕಥನಮಿತ್ಯರ್ಥ ಅಂಗೀಕಾರಾತ್. ಉಳಿದೆಲ್ಲ ವಿಶೇಷಣಗಳು ಸೂತ್ರ ಹೇಗಿರಬೇಕು ಅಂತ ತೋರಿಸಿದ್ದಾರೆ ಹೊರತು ಆ ವಿಶೇಷಣಗಳನ್ನು ಕೊಡದೆ ಹೋದರೆ ಏನೋ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಬರ್ತದೆ ಅಂತ ತಾತ್ಪರ್ಯ ಅಲ್ಲ. ಇದನ್ನ ಹೀಗೆ ನಾವು ತಿಳ್ಕೊಳ್ಬೇಕು. ಇದನ್ನ ಈ ಸತ್ಯಾಭಿನವ ತೀರ್ಥರು ಹೇಳಿದ್ದಾರೆ, ನನ್ನ ಗಮನಕ್ಕೆ ಬಂತು. ಮತ್ತೆ ಯಾರು ಟಿಪ್ಪಣಿಕಾರ ಹೇಳಿರ್ಬಹುದು. ಗೋವಿಂದಾಚಾರ್ಯ ಕೂಡ ಹೀಗೆ ಹೇಳಿದ್ದಾರೆ, ಪ್ರಾಚೀನ ಜ್ಞಾನಿಗಳೆಲ್ಲ ಹೀಗೆ ಹೇಳ್ತಿದ್ರು ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ರಿಂದ ಇಷ್ಟು ಲಕ್ಷಣವೇ ಸಾಕು. ಅಲ್ಲಿ ಅದೆರಡರಲ್ಲಿ ಮಾತ್ರ ದಲಕೃತ್ಯ ವಿಚಾರ ಮಾಡಬಹುದಂತೆ. ಬರೇ ವಿಶ್ವತೋಮುಖತ್ವಂ ಅಂತ ಹೇಳಿಬಿಟ್ರೆ ಭಾರತದಲ್ಲೂ ಬಂತದ್ದು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮೇತ್ ಅಂತ. ಇತಿಹಾಸ ಪುರಾಣಗಳ ಮೂಲಕವೇ, ಇತಿಹಾಸ ಅಂದ್ರೆ ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ, ಪುರಾಣ ಅಂದ್ರೆ ಭಾಗವತಾದಿ ಪುರಾಣಗಳು, ಅವುಗಳ ಮೂಲಕ ವೇದಕ್ಕೆ ಅರ್ಥ ಮಾಡಬೇಕು ಅಂತ ಬಂದಿದೆ. ಆದ್ರಿಂದ ವೇದವು, ಮಹಾಭಾರತವು ಕೂಡ ವಿಶ್ವತೋಮುಖ ಆಗಿದೆ, ಅನೇಕ ಅರ್ಥ ನಿರ್ಣಾಯಕ. ಅದು ಇಡೀ ಅಖಂಡ ವೇದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ತೋರಿಸ್ಕೊಡ್ತದಲ್ಲ, ಅದರಿಂದ ವಿಶ್ವತೋಮುಖತ್ವ ಬಂತು. ಅದಕ್ಕೆ ಪರಿಹಾರ ಮಾಡ್ಲಿಕ್ಕಾಗಿ ಅಲ್ಪಾಕ್ಷರತ್ವ ಅಂತ ಹೇಳಬೇಕು. ಅಲ್ಪಾಕ್ಷರತ್ವ ಅನ್ನೋದು ಮಹಾಭಾರತದಲ್ಲಿ ಇಲ್ಲ. ಅದೊಂದು ಕಾವ್ಯ ಆದ್ದರಿಂದ, ಶ್ಲೋಕ ಆದ್ದರಿಂದ ಅನೇಕ ಕಡೆ ಬೇರೆ ಬೇರೆ ವರ್ಣನೆಗಳು ಮತ್ತೆ ಒಂದು ಶಬ್ದ ಹಾಕ್ಬೋದಾಗಿದ್ರು ಕೂಡ ಪ್ರಾಸ ದೃಷ್ಟಿಯಿಂದ, ಶಬ್ದ ಸೌಂದರ್ಯ ದೃಷ್ಟಿಯಿಂದ ಬೇರೆ ಬೇರೆ ಶಬ್ದಗಳನ್ನು ಹಾಕ್ತಿರ್ತಾರೆ. ಆದ್ರಿಂದ ಹಾಗೆ ಮಾಡಿದ್ದಾರೆ ಅಂದ್ರೆ ಅಲ್ಲಿರೋ ಪದಗಳ ಪ್ರಯೋಗ ವ್ಯರ್ಥ ಅಂತೇನೂ ಅಲ್ಲ ಮಹಾಭಾರತದಲ್ಲೂ ಕೂಡ. ಆದರೆ ಅದು ಕಾವ್ಯ. ಬ್ರಹ್ಮಸೂತ್ರ ಅನ್ನೋದು ಸೂತ್ರ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು. ಸೂತ್ರದಲ್ಲಿ ಯಾವ ರೀತಿಯಾದಂತಹ ಅಲ್ಪಾಕ್ಷರತ್ವ ಅನ್ನೋದು ನಮಗೆ ನಿರೀಕ್ಷಿತವೋ ಅದು ಕಾವ್ಯದವಾದಂತಹ ಮಹಾಭಾರತದಲ್ಲಿ ಇರೋದಿಲ್ಲ. ಇಷ್ಟೇ. ತತ್ಪರಿಹಾರಾಯ ಸತ್ಯಂತಂ. ಸತ್ಯಂತ ಅಂದ್ರೆ ಅಲ್ಪಾಕ್ಷರತ್ವೇ ಅನ್ನುವ ಸತ್ಯಸಪ್ತಮಿ ಪ್ರಯೋಗದ ಒಂದು ವಿಶೇಷಣವನ್ನು ಹಾಕ್ಬೇಕು. ಅಲ್ಲ, ಇಷ್ಟು ಕೊಟ್ಟ ಮೇಲೆ ಕೂಡ ಅತಿವ್ಯಾಪ್ತಿ ಪರಿಹಾರ ಆಗಲಿಲ್ಲ ಅಂತ ಏನು ಪ್ರಶ್ನೆ ಮಾಡಬೇಡಿ. ನಚೆ ಏವಮಪಿ ಅತಿವ್ಯಾಪ್ತಿ ಅಪರಿಹಾರ, ಇನ್ನೂ ಅತಿವ್ಯಾಪ್ತಿ ಪರಿಹಾರ ಆಗಲಿಲ್ಲ. ಮಹಾಭಾರತವು ಕೂಡ ಅಲ್ಪಾಕ್ಷರ, ಅದು ಕೂಡ ಅಲ್ಪಾಕ್ಷರ ಆಗೇ ಆಗಿದೆ ಅಲ್ವಾ ಅಂತ ಪ್ರಶ್ನೆ ಬಂದ್ರೆ, ಯಾವದ್ಭಿ ಪದೈ ವಿನಾ ವಿವಕ್ಷಿತಾರ್ಥ ಅಸಿದ್ಧಿ ತಥೋ ಅಧಿಕಾನಾಮಪಿ ಪ್ರಶ್ನಾದೀನಾಂ ವಿವರಣಾರ್ಥಂ ಉಪಪಾದನಾತ್. ಮಹಾಭಾರತದಲ್ಲಿ ಸುದೀರ್ಘವಾದ ಪ್ರಶ್ನೋತ್ತರಗಳೆಲ್ಲ ಇರ್ತಿರ್ತವೆ. ಭೀಷ್ಮ, ಧರ್ಮರಾಜ, ಮತ್ತೆ ಯಾರ್ಯಾತೋ ನಡುವೆ ಇದೆಲ್ಲ, ಮತ್ತೆ ಸ್ವಯಂ ಭಗವಂತ, ಪಾಂಡವರು, ಅವ್ರ ನಡುವಿನ ಪ್ರಶ್ನೋತ್ತರಗಳೇ ಇವೆ. ಅಲ್ಲಿ ಆ ಪ್ರಶ್ನೆಗಳನ್ನ ಮತ್ತು ಉತ್ತರಗಳನ್ನೆಲ್ಲ ತಗೊಂಡಿರ್ತಾರೆ. ಸ್ವಲ್ಪ ಅಲ್ಲಿ ಅಕ್ಷರಗಳು ಹೆಚ್ಚಿಗೆ ಇರ್ತವೆ. ಎಷ್ಟು ಅಕ್ಷರಗಳನ್ನು ಹೇಳಿದ್ರೆ ಸಾಕೋ ಅಷ್ಟು ಅಕ್ಷರಗಳನ್ನು ಮೀರಿ ಕೆಲವು ಅಕ್ಷರಗಳು ಇರ್ತವೆ. ಆದ್ರಿಂದ ಅದು ಆ ಕಾವ್ಯವಾದಂತಹ, ಕಾವ್ಯ ಗುಣವನ್ನು ಹೊಂದಿರಬೇಕಾದಂತಹ ಮಹಾಭಾರತಕ್ಕೆ ಆ ಅಲ್ಪಾಕ್ಷರತ್ವ ಇಲ್ಲದೆ ಹೋದ್ರೆ ಅದೇನು ದೋಷ ಅಲ್ಲ. ಮತ್ತೆ ಸೂತ್ರದಲ್ಲಿಯೂ ಹಾಗೇನಾದ್ರೂ ಮಾಡಿರ್ತಾರ ಅಂತ ಒಂದು ಪ್ರಶ್ನೆ ಇದೆ ಅಂತ. ಸೂತ್ರೇಶ್ವಪಿ ಸಮನ್ವಯ ಸೂಕ್ತೋಕ್ತಸ್ಯ ಸಮಸ್ತ ಅಧ್ಯಾಯನ ವಿವರಣಾತ್ ಲಕ್ಷಣಾಭಾವ. ಇಲ್ಲೊಂದು ಪ್ರಶ್ನೆ ಅಲ್ರಿ, ತತ್ತು ಸಮನ್ವಯಾತ್ ಅಂತ ಒಂದು ಸೂತ್ರ ಸಾಕಲ್ಲ. ಇಡೀ ಸೂತ್ರಗಳು ಮೊದಲನೇ ಅಧ್ಯಾಯದ 1ನೇ ಪಾದ ಯಾಕೆ ಬೇಕು ಪೂರ್ಣವಾಗಿ ಅಂತ ಒಂದು ಪ್ರಶ್ನೆ. ಅದನ್ನ ನೋಡಿ, ನಮ್ಮಂಥವ್ರಿಗೆ ಎಲ್ಲ ವಲ್ಲಭಾಚಾರ್ಯ ಭಾಷ್ಯ, ನಿಂಬಾರ್ಕ ಭಾಷ್ಯ ಎಲ್ಲನೂ ಓದೋದು ಸಾಧ್ಯ ಇಲ್ಲ. ಗೋವಿಂದಾಚಾರ್ಯ ಹೇಳಿದ್ದಾರೆ, ವಲ್ಲಭಾಚಾರ್ಯ ಆಚಾರ್ಯ ಮೇಲೆ ಆಕ್ಷೇಪ ಮಾಡ್ತಾರಂತ ಮಧ್ವಾಚಾರ್ಯ ಮೇಲೆ. ತಲ್ಲಿಂಗಾತ್ ಅಂತ ಒಂದೇ ಸೂತ್ರ ಸಾಕಲ್ಲ. ಸಕಲ ಶಬ್ದಗಳನ್ನು ಕೂಡ, ಘಟ ಶಬ್ದದಿಂದ ಭಗವಂತ ಯಾಕೆ ವಾಚ್ಯ ಅಂದ್ರೆ, ಘಟ ಅನ್ನೋ ಶಬ್ದ ಏನನ್ನು ಹೇಳ್ತದೋ ಅದು ಭಗವಂತನಲ್ಲಿದೆ. ಆಕಾಶ ಶಬ್ದದಿಂದ ವಾಚ್ಯ ಹೇಗೆ ಅಂದ್ರೆ, ಆಕಾಶ ಶಬ್ದ ಏನನ್ನು ಹೇಳ್ತದೋ ಆ ಲಿಂಗ ಭಗವಂತನಲ್ಲಿದೆ. ಇಷ್ಟೇ ಸಾಕಲ್ಲ. ನೀವು ಈ ತರ ಸಮನ್ವಯ, ಸರ್ವಶಬ್ದ ವಾಚ್ಯತ್ವ ಸಮನ್ವಯ ಮಾಡಿ ತೋರಿಸುವುದಾದ್ರೆ ಬ್ರಹ್ಮಸೂತ್ರದ 1ನೇ ಅಧ್ಯಾಯ, ಅಖಂಡ ಅಧ್ಯಾಯ ಯಾಕೆ ಬೇಕು ಅಂತ ಅವ್ರು ಆಕ್ಷೇಪ ಮಾಡಿದಾರಂತೆ. ಹಾಗೆ ಗೋವಿಂದಾಚಾರ್ಯ ಹೇಳಿದ್ದಾರೆ, ಅದು ಹಾಗಲ್ಲ. ಯಾರಿಗಾದ್ರೂ ಎಲ್ಲೆಲ್ಲಾದ್ರೂ ಸಂಶಯ ಬಂದ್ರೆ, ಸರ್ವಶಬ್ದ ವಾಚ್ಯತ್ವದ ಬಗ್ಗೆ ಸಂಶಯ ಬಂದ್ರೆ ಆ ಸಂಶಯಗಳೆಲ್ಲ ಪರಿಹಾರ ಮಾಡುವ ಒಂದು ಅವಶ್ಯಕತೆ, ಒಂದು ಜವಾಬ್ದಾರಿ ಬ್ರಹ್ಮಸೂತ್ರಕ್ಕೆ ಇರ್ತದೆ. ಆದ್ರಿಂದ ಅದನ್ನೆಲ್ಲ ಮಾಡ್ಲೇಬೇಕಾಗ್ತದೆ. ಆಕಾಶ ಸ್ಥಲಿಂಗಾತ್ ಅಂತಿದೆ. ಆಕಾಶ ಅಂದ್ರೆ ಗಗನ, ನಮ್ಗೆ ಗೊತ್ತಿದೆ. ಆಕಾಶದ ಬದಲು ಖಮ್ ಅಂತ ಶಬ್ದ ಪ್ರಯೋಗ ಮಾಡಿದ್ರೆ, ಖಮ್ ಅಂದ್ರೂ ಆಕಾಶನೇ. ಖಮ್ ತಲ್ಲಿಂಗಾತ್ ಅಂತ ಯಾಕೆ ಹೇಳಲಿಲ್ಲ ವೇದವ್ಯಾಸರು? ಇನ್ನೂ ಅಲ್ಪಾಕ್ಷರ ಆಗ್ತಿತ್ವಲ್ಲ ಅಂದ್ರೆ.
ಅದು ಪ್ರಶ್ನೆ ಅಲ್ಲ. ಅಲ್ಲಿ ವೇದದಲ್ಲಿ ಒಂದ್ ಕಡೆ ಆಕಾಶ ಅಂತ ಶಬ್ದ ಇರ್ತದೆ, ಅದಕ್ಕನುಸಾರಿಯಾಗಿ ಇದು ಇರ್ತಿರ್ತದೆ. ಆ ವೇದದ ಬಗ್ಗೆ ಯಾರಿಗೋ ಸಂಶಯ ಬಂದಿರ್ತದೆ, ಕಮ್ ಅಂತ ಶಬ್ದದ ಬಗ್ಗೆ ಯಾರಿಗೋ ಸಂಶಯ ಬಂದಿರೋದಿಲ್ಲ. ಆದ್ರಿಂದ ಅದನ್ನೆಲ್ಲ ಮಾಡ್ಬೇಕಾಗ್ತದೆ. ಆದ್ರಿಂದ ಸಮನ್ವಯ ಸೂತ್ರ ಅಂದ್ರೆ ತತ್ವ ಸಮನ್ವಯಾತ್ ಅನ್ನೋ ಸೂತ್ರ, ಅಲ್ಲಿ ಹೇಳಿರುವ ವಿಷಯವನ್ನೇ ಸಮಸ್ತ ಅಧ್ಯಾಯವೂ ಹೇಳ್ತಿರೋದ್ರಿಂದ ಸೂತ್ರದಲ್ಲೂ ಲಕ್ಷಣ ಬರಲಿಲ್ಲ ಅಂತ ನೀವು ಕೆಟ್ಟ ಆಕ್ಷೇಪ ಮಾಡಬೇಡಿ, ಕ್ಷುದ್ರ ಪ್ರಶ್ನೆ ಮಾಡಬೇಡಿ. ಅಲ್ಪಾಕ್ಷರ ಶಬ್ದೇನ ಪ್ರಶ್ನಾಧಿಕ ಅನುಪಾದಾನಸ್ಯ ವಿವಕ್ಷಿತತ್ವ. ಅಲ್ಪಾಕ್ಷರ ಅಂದ್ರೆ ಏನರ್ಥ? ಅಲ್ಲೊಂದು ಏನು ಜಿಜ್ಞಾಸೆ ಬಂದಿರ್ತದೆ, ಆ ಜಿಜ್ಞಾಸೆ ಪರಿಹಾರ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ಹೇಳಿರೋದಿಲ್ಲ. ಮಹಾಭಾರತದಲ್ಲಿ ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೇಳುವಾಗಲೂ ಕೂಡ ಸ್ವಲ್ಪ ಹೆಚ್ಚಿನ ಅಕ್ಷರಗಳನ್ನು ಹೇಳಿರ್ತಾರೆ, ಈ ಇದರಲ್ಲಿ ಹೇಳಿರೋದಿಲ್ಲ. ಈ ತರ ತಾತ್ಪರ್ಯ ಇದೆ. ಈಗ ನಾನು ಇಷ್ಟಾದ್ರೂ ಇದೆಲ್ಲ ಹೇಳಿದ್ದು ತುಂಬಾ ಸ್ಥೂಲನೆ. ಇದ್ರ ಬಗ್ಗೆ ಎಲ್ಲ ಪೂರ್ಣ ಬೆಳಕು ನಮ್ಗೆ ಬೇಕಾದ್ರೆ ಚಂದ್ರಿಕಾಕ್ಕೆ ಹೋಗ್ಬೇಕಾಗ್ತದೆ, ಅದನ್ನು ಮುಂದೆ ಯಾವಾಗಾರ ನೋಡೋಣ. ಅಂತೂ ಅಲ್ಪಾಕ್ಷರತ್ವ ಸತಿ ವಿಶ್ವತೋಮುಖತ್ವ ಅನ್ನೋದು ಸೂತ್ರದ ಲಕ್ಷಣ. ಅಷ್ಟು ಮಾತ್ರ ಸಾಕು ಅನ್ನೋದು ನಮ್ಮ ಗಮನದಲ್ಲಿದ್ದರೆ ಸಾಕು. ಸರ್ವಶಬ್ದ ವಾಚ್ಯತ್ವದ ಬಗ್ಗೆ ಬೇರೆ ಬೇರೆ ಭಾಷ್ಯಕಾರರಿಗೂ ಆಚಾರ್ಯರಿಗೂ ಒಂದು ಭಿನ್ನಾಭಿಪ್ರಾಯ ಇದೆ. ಈ ತರ ಸರ್ವಶಬ್ದ ವಾಚ್ಯತ್ವವನ್ನು ಸರ್ವ ಪದ ಸರ್ವ ಶಬ್ದ ವಾಕ್ಯ ಸಮನ್ವಯ ಇದನ್ನೆಲ್ಲ ಹೇಳಿದವರು ಆಚಾರ್ಯ ಮಾತ್ರ. ನೀವು ಈ ತರ ಎಲ್ಲ ಸರ್ವಶಬ್ದ ವಾಚ್ಯತ್ವ ಹೇಳುವುದಾದ್ರೆ ಸೂತ್ರಗಳು ಯಾಕೆ ಬೇಕು? ಆದ್ರಿಂದ ನೀವು ಮಾಡಿದ ಅರ್ಥ ಸೂತ್ರಕ್ಕೆ ಸರಿಯಲ್ಲ, ಬೇರೆ ಮಾಡಬೇಕು ಅಂತ ಆ ವಲ್ಲಭಾಚಾರ್ಯ ಮೊದಲಾದವ್ರದ್ದು ತಾತ್ಪರ್ಯ, ಆಕ್ಷೇಪದ ತಾತ್ಪರ್ಯ ಇದ್ದಿರ್ಬೇಕು. ಗೋವಿಂದಾಚಾರ್ಯ ಹೇಳಿದ್ದನ್ನ ಕೇಳ್ತಾ ಇದ್ದೆ, ಕೇಳಿದ್ದಕ್ಕಾಗಿ ಅದನ್ನ ಇಲ್ಲಿ ಉದ್ಧರಿಸಿದೆ ಅಷ್ಟೆ. ಅದಕ್ಕೆ ಉತ್ತರ ಇಷ್ಟೇ, ಎಲ್ಲೆಲ್ಲಿ ಸಂಶಯಗಳು ಬಂದಿರ್ತವೆ, ಯಾವ ಶಬ್ದದ ಮೂಲಕ ಅಧ್ಯಯನ ಮಾಡುವವರಿಗೆ ಸಂಶಯ ಬಂದಿರ್ತದೆ, ಅಲ್ಲಿ ಯಾವುದೋ ಒಂದು ಶಬ್ದವನ್ನು ಗಮನಿಸಿರ್ತಾರೆ ಅವರು ವೇದದಲ್ಲಿ, ಅದನ್ನೆಲ್ಲ ವಿವರಣೆ ಮಾಡಲಿಕ್ಕೆ ಸೂತ್ರಗಳು ಪ್ರವೃತ್ತಿ ಮಾಡಲೇಬೇಕಾಗ್ತದೆ. ಆ ಸಂಶಯ ಪರಿಹಾರ ಆಗೋ ತನಕ ಅದನ್ನು ವಿವರಿಸುವುದು ಸೂತ್ರದ ಜವಾಬ್ದಾರಿ. ಆದ್ರಿಂದ ಬರೇ ತತ್ವ ಸಮನ್ವಯ ಅಂತ ಅಷ್ಟು ಮಾತ್ರ ಹೇಳಿಬಿಟ್ರೆ ಇದು ಬಹಳ ಜ್ಞಾನಿಗಳಾದವರಿಗೆ, ಮಧ್ವಾಚಾರ್ಯ ಅಂತವ್ರಿಗೆ ಗೊತ್ತಾಗಬಹುದು, ಉಳಿದವರಿಗೆ ಗೊತ್ತಾಗದೇ ಇರಬಹುದು. ಅದಕ್ಕಾಗಿ ಪ್ರತಿಯೊಂದು ಶಬ್ದವನ್ನು ಹಿಡಿದು ಸಮನ್ವಯ ಮಾಡಿ ತೋರಿಸ್ಬೇಕಾಗ್ತದೆ. ಆದ್ರಿಂದ ತತ್ವ ಸಮನ್ವಯ ಅಂತ ಹೇಳಿದ ಮೇಲೂ ಕೂಡ ಉಳಿದ ಶಬ್ದಗಳ ಪ್ರಯೋಗ, ಉಳಿದ ಸೂತ್ರಗಳ ಪ್ರಯೋಗ ವ್ಯರ್ಥ ಏನಲ್ಲ. ಭಗವಾನ್ ಎಂಬ ಶಬ್ದ 6 ಗುಣಗಳನ್ನು ಹೇಳ್ತದಲ್ಲ, ಅದಕ್ಕೆ ಸಮಾನವಾಗಿ ಶಾಂತಿ ಪರ್ವದ ಅಥವಾ ಮೋಕ್ಷ ಧರ್ಮ ಪರ್ವದ ಉಪಪರ್ವದ ಒಂದು ಶ್ಲೋಕ ನಾನೀಗ ಏನು ಗೀತಾ ಭಾಷೆಯಲ್ಲಿ ಬಂದದ್ದನ್ನು ಹೇಳಿದೆ, ಅದು ಶಾಂತಿ ಪರ್ವದ 253ನೇ ಅಧ್ಯಾಯ 15ನೇ ಶ್ಲೋಕ, TR ಕೃಷ್ಣಾಚಾರ್ಯ ಪಾಠದಲ್ಲಿ. ನಾನೀಗ ಗಮನಿಸಿದ್ದು ಅದು ಬೇರೆ ಪಾಠದಲ್ಲೂ ಇದ್ದಿರಬಹುದು. ಅಂತೂ ಅದು ಆಚಾರ್ಯ ಹೇಗೆ ಉದ್ಧರಿಸಿದರೆ ಹಾಗೆ ಇವತ್ತು ಸ್ವಚ್ಛವಾದ ರೂಪದಲ್ಲಿ ಉಪಲಬ್ಧ ಇದೆ. ವಿಜಿತ್ವಾ ಸಪ್ತ ಸೂಕ್ಷ್ಮಾಣಿ ಷಡಂಗಂ ಚ ಮಹೇಶ್ವರಂ ಪ್ರಧಾನ ವಿನಿಯೋಗಸ್ಥ ಪರಂ ಬ್ರಹ್ಮಾಧಿಗಚ್ಚತಿ ಅಂತ. ಈ ಸ್ತೋಭಾಕ್ಷರಗಳಿಂದಲೂ ಕೂಡ ಭಗವಂತ ಪ್ರತಿಪಾದ್ಯ ಅಂತ ಬಂತಲ್ಲ, ಇದು ಚಾಂದೋಗ್ಯ ಉಪನಿಷತ್ತಿನ ಪ್ರಥಮಾಧ್ಯಾಯ. ಅಸೌವಾವಲೋಕೋ ಹಾವುಕಾರ, ವಾಯು ಹಾಯಿಕಾರ, ಚಂದ್ರಮ ಅಥಕಾರ ಅಂತ. ಹೀಗೆ ಪೃಥ್ವಿ ಲೋಕಾಭಿಮಾನಿಯಾದ ಧರಾದೇವಿಯನ್ನ ಹಾವುಕಾರ ಅಂತ ಹೀಗೆ ಉಪಾಸನೆ ಮಾಡಬೇಕು. ಮತ್ತೆ ಮುಖ್ಯ ವಾಯುವನ್ನ ಹಾಯಿ ಅಂತ ಉಪಾಸನೆ ಮಾಡಬೇಕು, ಚಂದ್ರನನ್ನ ಅಥ ಅಂತ ಉಪಾಸನೆ ಮಾಡಬೇಕು, ವಿಷ್ಣುವನ್ನ ಇಹ ಅಂತ ಉಪಾಸನೆ ಮಾಡಬೇಕು, ಅಗ್ನಿಯನ್ನು ಈ ಅಂತ ಉಪಾಸನೆ ಮಾಡಬೇಕು ಅಂತ ಹೀಗೆ ಬಂದಿದೆ. ಹೀಗೆ ಯಹ ವಾಚಃ ದೋಹಃ ಅನ್ನಮನ್ನಾದಃ ಯಹ ಏತಾಮೇವಂ ಸಾಮ್ನಾಂ ಉಪನಿಷದಂ ವೇದ ಉಪನಿಷದಂ ವೇದ ಅಂತ ಅಲ್ಲಿ ಕೊನೆಗೆ ಬಂದಿದೆ. ಈ ಯಾವ ಒಬ್ಬ ಉಪಾಸಕ ಸಾಮವೇದದೊಳಗೆ ಬಂದಿರುವಂತಹ ಈ 13 ಸ್ತೋಭಾಕ್ಷರಗಳ ರಹಸ್ಯವನ್ನು ತಿಳ್ಕೊತಾನೋ ಅವನಿಗೆ ಅವನು ಮಾಡಿದಂತಹ ಉಪಾಸನೆ ಎಲ್ಲವೂ ಸಫಲ ಆಗ್ತದೆ. ಅವನು ಮಾಡಿದ ವೇದಾಧ್ಯಯನ ಅವನಿಗೆ ಫಲ ಕೊಡ್ತದೆ. ಅವನು ಭಗವಂತನ ಅನುಗ್ರಹದಿಂದ ಅನ್ನ ಸಮೃದ್ಧಿ ಇತ್ಯಾದಿಗಳನ್ನು ಕೂಡ ಪಡ್ಕೋತಾನೆ. ಮತ್ತೆ ಅನ್ನನಾಮಕನಾದ ಭಗವಂತನನ್ನ ಪಡಿತಾನೆ ಅಂತ ಹೀಗಲ್ಲಿ ವರ್ಣನ ಇದೆ. ಅದರ ಉಪನಿಷತ್ ಭಾಷ್ಯದಲ್ಲೂ ಕೂಡ ಹೂಯತೆ ಅತ್ರ ಅಗ್ನಿ ಹಾವುಕಾರ ಇತ್ಯಾದಿ ರೂಪದಿಂದ ಅದನ್ನು ವಿವರಿಸಿದ್ದಾರೆ. ಧರಾದೇವಿ ಹಾವುಕಾರಳು. ಯಾಕೆ ಧರಾದೇವಿ ಹಾವುಕಾರಳು ಅಂತಂದ್ರೆ, ಹಾವು ಅಂತ ಕರೆಯಲ್ಪಡುವುದರಿಂದ ಭೂಮಿಗೆ ಅಭಿಮಾನಿನೇ ಆದಂತಹ ಧರಾದೇವಿ ಹಾವುಕಾರಳು, ಹಾವು ಅಂತ ಕರೆಯಲ್ಪಡುವುದರಿಂದ ಅಂತ ಹೀಗದ್ರ ಅರ್ಥ. ಅದು ಸರಿ, ಈಗ ನಮ್ಗಿದು ಭಗವಂತನ ಪರವಾಗಿ ಆಗಬೇಕಲ್ಲ, ಅದು ಭಗವಂತನ ಪರವಾಗಿ ಹೇಗೆ ಅಂತ ಅನ್ನೋದನ್ನ ಆಚಾರ್ಯ ಇಲ್ಲಿ ಹೇಳೋದಿಲ್ಲ, ಅದನ್ನ ಬೇರೆ ಕಡೆ ನಾವು ತಿಳ್ಕೊಬೇಕಾಗ್ತದೆ. ಪೃಥ್ವೀಸ್ಥೋ ವರಾಹಸ್ಥೋ ಸಂಹಿತಾ ದೇವತೋದಿತ. ಪೃಥ್ವಿಯಲ್ಲಿ ಪೃಥ್ವಿ ದೇವಿ ಹಾವುಕಾರದಿಂದ ವಾಚ್ಯಳು ಅಂತ ಆದ್ಮೇಲೆ ಪೃಥ್ವಿಯಲ್ಲಿರುವಂತಹ ಭಗವಂತನ ವರಾಹ ಅನ್ನುವ ರೂಪ ಅದು ಹಾವುಕಾರದಿಂದ ವಾಚ್ಯ ಅಂತ ತಿಳ್ಕೊಬೇಕು. ಯಾಕಂದ್ರೆ ಮುಖ್ಯವಾಗಿ ಅವನೇ ವಾಚ್ಯ,
ಆಮೇಲೆ ಪೃಥ್ವಿ ವಾಚ್ಯಳು. ಇದು ಒಂದ್ ಕಡೆ ಪೃಥ್ವಿ ಸ್ಥೋ ವರಾಹಸ್ಥೋ ಸಂಹಿತಾ ದೇವತಾದಿತ ಅಂತ ಬಂದಿರುವುದು ಐತರೇಯ ಭಾಷ್ಯದಲ್ಲಿ. ಇನ್ನೊಂದು ಕಡೆ ಈ ಛಾಂದೋಗ್ಯ ಭಾಷ್ಯದಲ್ಲೇ ಷಡ್ವಿಧ ಗಾಯತ್ರಿ ಅಂತ ಈಗ ವರ್ಣನೆ ಮಾಡ್ತಾರೆ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರು ಚತುರ್ಥ ಪೃಥ್ವಿ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕ ಅಂತ. ಗಾಯತ್ರಿಯಿಂದ ಪ್ರತಿಪಾದ್ಯವಾದ ಭಗವಂತನ 6 ರೂಪಗಳಿವೆ. ಒಂದು ಸೂರ್ಯನಂತೆ ಹೊಳೆಯುವ ಸ್ತ್ರೀ ರೂಪ, ದ್ವಿತೀಯ ಅಂದ್ರೆ ಅದು ಈ ಮತ್ಸ್ಯಾದಿ 10 ರೂಪಗಳ ಒಂದು ಸಮುದಾಯ, ಮೂರನೇದ್ದು ವಾಚಿಸ್ಥಿತ ಹಯಶೀರ್ಷಕ ಹೆಣ್ಣು ಹಯಗ್ರೀವ ರೂಪ ಮೂರನೇದ್ದು, ನಾಲ್ಕನೇದ್ದು ಯಾವುದು ಅಂದ್ರೆ ಇದೇ ಪೃಥ್ವಿಯಲ್ಲಿರುವಂತಹ ಚತುರ್ಥ ಪೃಥ್ವಿ ಸಂಸ್ಥಃ ಸ್ತ್ರೀ ರೂಪ, ಪೃಥ್ವಿಯಲ್ಲಿರೋ ಭಗವಂತನ ಹಳದಿ ಬಣ್ಣದ ಸ್ತ್ರೀ ರೂಪ, ಅದು ಗಾಯತ್ರಿ ಶಬ್ದದಿಂದ ವಾಚ್ಯ ಆಗಿದೆ ಅಂತ ಛಾಂದೋಗ್ಯ ಉಪನಿಷತ್ನಲ್ಲೇ ಬಂದಿದೆ. ಆದ್ರಿಂದ ಹಾವುಕಾರದಿಂದ ಪೃಥ್ವಿಗೆ ಅಭಿಮಾನಿನಿಯಾದಂತಹ ಲಕ್ಷ್ಮೀ ಧರಾದೇವಿ ವಾಚ್ಯಳು ಅಂದ ಮೇಲೆ ಅವಳಲ್ಲಿ ಇರುವಂತಹ ಭೂಶಬ್ದ ವಾಚ್ಯಳಾದ ಲಕ್ಷ್ಮೀದೇವಿಯು ವಾಚ್ಯಳೆ, ಅವಳೊಳಗಿರುವಂತಹ ಭಗವಂತ ವಾಚ್ಯ ಅಂತೂ ಅದಕ್ಕೆ 3 ಜನ ವಾಚ್ಯರು. ಒಂದು ಭಗವಂತ, ಮತ್ತೊಂದು ಭೂದೇವಿ ಅಂದ್ರೆ ಪರಮಾತ್ಮನ ಪತ್ನಿ ಲಕ್ಷ್ಮೀದೇವಿ ಒಂದು ರೂಪ, ಇನ್ನೊಂದು 18ನೇ ಕಕ್ಷಾದಲ್ಲಿರುವಂತಹ ಧರಾದೇವತೆ. ಹೀಗೆ ಅದರ ಅರ್ಥ ತಿಳ್ಕೋಬಹುದು. ಅದರಿಂದ ಅದು ವ್ಯರ್ಥ ಅಲ್ಲ ಅಂತ ತಾತ್ಪರ್ಯ.